ನಮಸ್ಕಾರ. ನಮ್ಮ ನವರಾತ್ರಿ ವಿಶೇಷ ಸರಣಿಯ 7ನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ. ಕಾತ್ಯಾಯನಿ ದೇವಿಯ ವೀರಾವತಾರವನ್ನು ಕೊಂಡಾಡಿದ ನಂತರ ಇಂದು ನಾವು ಮತ್ತೊಂದು ಅತಿ ವಿಶಿಷ್ಟ ಮತ್ತು ಪ್ರಬಲ ರೂಪದ ದೇವಿಯ ಆರಾಧನೆಗೆ ಸಿದ್ಧರಾಗಿದ್ದೇವೆ. ನವರಾತ್ರಿಯ 7ನೇ ದಿನ ನಾವು ಪೂಜಿಸುವ ದೇವತೆ ದುರ್ಗಾದೇವಿಯ 7ನೇ ಅವತಾರ ಶ್ರೀ ಕಾಳರಾತ್ರಿ ದೇವಿ. ಕಾಳರಾತ್ರಿ ಎಂಬ ಹೆಸರು ಕೇಳಿದಾಗ ನಿಮಗೆ ಸ್ವಲ್ಪ ಭಯವಾಗಬಹುದು ಅಲ್ಲವೇ? ಈಕೆಯು ದುಷ್ಟರಿಗೆ ಮಾತ್ರ ಭಯಂಕರಳು, ಭಕ್ತರಿಗೆ ಮಹಾಕರುಣಾಮಯಿ. ಬನ್ನಿ, ಈಕೆಯ ಹೆಸರಿನ ಹಿಂದಿರುವ ಮಹತ್ವ ಮತ್ತು ಅಂಧಕಾರವನ್ನು ನಿವಾರಿಸಿ ಲೋಕಕ್ಕೆ ಬೆಳಕನ್ನು ತಂದ ಅದ್ಭುತ ಕಥೆಯನ್ನು ತಿಳಿಯೋಣ. ಪುರಾತನ ಕಾಲದಲ್ಲಿ ರಕ್ತಬೀಜಾಸುರ ಎಂಬ ಭಯಂಕರ ರಾಕ್ಷಸನಿದ್ದ. ಈತನಿಗೆ ವಿಶಿಷ್ಟವಾದ ವರವೊಂದು ಇತ್ತು. ಅವನ ದೇಹದಿಂದ ಒಂದು ರಕ್ತದ ಹನಿ ನೆಲಕ್ಕೆ ಬಿದ್ದರೂ ಆ ಹನಿಯಿಂದ ಮತ್ತೊಬ್ಬ ರಕ್ತಬೀಜಾಸುರ ಹುಟ್ಟಿಕೊಳ್ಳುತ್ತಿದ್ದ. ಈ ವರದ ಬಲದಿಂದ ಅವನು ಅಜೇಯನಾಗಿ ದೇವತೆಗಳು ಮತ್ತು ಮಾನವರ ಮೇಲೆ ಭೀಕರ ದೌರ್ಜನ್ಯ ಎಸಗುತ್ತಿದ್ದ. ದೇವತೆಗಳ ಸೇನೆ ಅವನನ್ನು ಸೋಲಿಸಲು ಸಾಧ್ಯವಾಗದೆ ಅಸಹಾಯಕರಾಗಿದ್ದರು. ರಕ್ತಬೀಜಾಸುರನ ಉಪಟಳದಿಂದ ಲೋಕವೇ ತತ್ತರಿಸಿತ್ತು. ದೇವತೆಗಳು ದುರ್ಗಾದೇವಿಯ ಬಳಿ ಮೊರೆಹೋದರು. ಲೋಕದ ಸಂಕಟವನ್ನು ಕಂಡ ದುರ್ಗಾದೇವಿ ತೀವ್ರ ಕೋಪಗೊಂಡಳು. ಆ ಕೋಪದಿಂದ ಮತ್ತು ತನ್ನೆಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಒಂದು ಭಯಂಕರ ರೂಪವನ್ನು ತಾಳಿದಳು. ಆ ರೂಪವೇ ಶ್ರೀ ಕಾಳರಾತ್ರಿ ದೇವಿ. ಕಾಳರಾತ್ರಿ ದೇವಿಯು ಕತ್ತಲೆಯಂತೆ ಕಪ್ಪಾದ ಮೈಬಣ್ಣವನ್ನು ಹೊಂದಿದ್ದಳು. ಆಕೆಯ ಕೂದಲು ಅಸ್ತವ್ಯಸ್ತವಾಗಿ ಹಾರಾಡುತ್ತಿತ್ತು. ಕಣ್ಣುಗಳು ಕೆಂಡದಂತೆ ಕೆಂಪಾಗಿದ್ದವು. ಆಕೆಯ ಮೂಗಿನಿಂದ ಉರಿಯುವ ಜ್ವಾಲೆಗಳು ಹೊರಹೊಮ್ಮುತ್ತಿದ್ದವು ಮತ್ತು ಆಕೆಯ ಕುತ್ತಿಗೆಯಲ್ಲಿ ಮಿಂಚುಗಳನ್ನು ಹೋಲುವ ಮಾಲೆಯಿತ್ತು. ಆಕೆಯು ತನ್ನ 4 ಕೈಗಳಲ್ಲಿ ಖಡ್ಗ, ಕಬ್ಬಿಣದ ಆಯುಧ, ವಜ್ರಾಯುಧ ಮತ್ತು ವರದ ಮುದ್ರೆಯನ್ನು ಹಿಡಿದಿದ್ದಳು. ಆಕೆಯು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದಳು. ಆಕೆಯು ತನ್ನ ಉಸಿರಾಟದಿಂದ ಭಯಂಕರವಾದ ಧ್ವನಿಯನ್ನು ಹೊರಡಿಸುತ್ತಿದ್ದಳು. ಕಾಳರಾತ್ರಿ ದೇವಿ ಯುದ್ಧರಂಗಕ್ಕೆ ಕಾಲಿಟ್ಟಾಗ ಅಸುರರು ಭಯಭೀತರಾದರು. ರಕ್ತಬೀಜಾಸುರನ ಜೊತೆ ಭೀಕರ ಯುದ್ಧ ನಡೆಯಿತು. ರಕ್ತಬೀಜಾಸುರನ ದೇಹದಿಂದ ರಕ್ತದ ಹನಿಗಳು ನೆಲಕ್ಕೆ ಬೀಳುತ್ತಿದ್ದಂತೆ ಆಕೆಯು ತನ್ನ ನಾಲಿಗೆಯನ್ನು ಹೊರಚಾಚಿರುತ್ತಾಳೆ. ಆಕೆಯ ಕುತ್ತಿಗೆಯಲ್ಲಿ ಮಿಂಚುಗಳನ್ನು ಹೋಲುವ ಮಾಲೆಯಿದ್ದರೆ ಕಿವಿಗಳಲ್ಲಿ ಪ್ರಕಾಶಮಾನವಾದ ಆಭರಣಗಳು ಇರುತ್ತವೆ. ಕಾಳರಾತ್ರಿ ದೇವಿಯು ತನ್ನ ವಾಹನವಾದ ಕತ್ತೆಯ ಮೇಲೆ ವಿರಾಜಮಾನಳಾಗಿರುತ್ತಾಳೆ. ಆಕೆಯು 4 ಕೈಗಳನ್ನು ಹೊಂದಿದ್ದು ಬಲಗೈಗಳಲ್ಲಿ ವರದ ಮುದ್ರೆ ಮತ್ತು ಅಭಯ ಮುದ್ರೆಯನ್ನು ಪ್ರದರ್ಶಿಸುತ್ತಾಳೆ. ಎಡಗೈಗಳಲ್ಲಿ ಖಡ್ಗ ಮತ್ತು ದೀಪವನ್ನು ಹಿಡಿದಿರುತ್ತಾಳೆ. ಈಕೆ ದುಷ್ಟರಿಗೆ ಭೀಕರಳಾಗಿದ್ದರೂ ತನ್ನ ಭಕ್ತರಿಗೆ ಮಾತ್ರ ಅತ್ಯಂತ ಕರುಣಾಮಯಿ. ಆಕೆಯನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು, ಭಯಗಳು, ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಆರಾಧಿಸುವಾಗ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಆಕೆಯ ಆಶೀರ್ವಾದ ಲಭಿಸುತ್ತದೆ ಮತ್ತು ಎಲ್ಲ ಭಯಗಳು ದೂರವಾಗುತ್ತವೆ. ಓಂ ದೇವಿ ಕಾಳರಾತ್ರೈ ನಮಃ. ಏಕವೇಣೀ ಜಪಕರ್ಣಪೂರಾ ನಗ್ನಾಖರಸ್ಥಿತ ಲಂಬೋಷ್ಠೀ ಕರ್ಣಿಕಾಕರ್ಣೀ ತೈಲಾಭ್ಯಕ್ತಶರೀರಿಣಿ ವಾಮಪಾದೋಲ್ಲಸಲ್ಲೋಹಲತಾ ಕಂಟಕಭೂಷಣ ವರ್ಧನಮೂರ್ಧಧ್ವಜಾ ಕೃಷ್ಣ ಕಾಳರಾತ್ರಿರ್ಭಯಂಕರಿ. ಈ ಮಂತ್ರವನ್ನು ಜಪಿಸುವುದರಿಂದ ಕಾಳರಾತ್ರಿ ದೇವಿಯು ನಮ್ಮಲ್ಲಿರುವ ಭಯ, ಅಜ್ಞಾನ ಮತ್ತು ಕೆಟ್ಟ ಆಲೋಚನೆಗಳನ್ನು ನಿವಾರಿಸುತ್ತಾಳೆ. ಶತ್ರುಗಳಿಂದ ರಕ್ಷಣೆ ನೀಡಿ ಶುಭ ಫಲಗಳನ್ನು ಕರುಣಿಸುತ್ತಾಳೆ. ನವರಾತ್ರಿಯ ಈ 7ನೇ ದಿನ ಕಾಳರಾತ್ರಿ ದೇವಿಯ ಆರಾಧನೆಯು ನಮಗೆ ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳು
ಅಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಗಳ ಮೇಲೆ ಜಯ ಸಾಧಿಸುವ ಶಕ್ತಿಯನ್ನು ನೀಡುತ್ತದೆ. ಈಕೆ ಶುಭಂಕರಿ ಎಂದೂ ಕರೆಯಲ್ಪಡುತ್ತಾಳೆ, ಅಂದರೆ ಶುಭವನ್ನು ಮಾಡುವವಳು ಎಂದರ್ಥ. ಶುದ್ಧ ಮನಸ್ಸಿನಿಂದ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗಿ ಶುಭವಾಗುತ್ತದೆ. ಜೈ ಮಾತಾದಿ.